ಏ ಅಕ್ಕಿ ಬಾಲು ಅಲ್ಲ? ಹೌದು ಮಗ ಹೌದು. ಏ ಬಾಲು, ಇಲ್ಲೇನ್ ಮಾಡ್ತಾ ಇದ್ಯಾ? ಇಲ್ಲ ಅಣ್ಣ, ಇಲ್ಲೇ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಹೌದಾ? ಟೈಮ್ ಆಯ್ತಲ್ಲ, ಇಷ್ಟೊತ್ತಿಗೆಲ್ಲ ಬಸ್ ಬರ್ಬೇಕಿತ್ತಲ್ಲ. ಹೌದು, ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು. ಯಾಕೋ ಇವತ್ತೇ ಲೇಟ್ ಆಗಿದೆ. ಹೌದಾ? ಸರಿ, ನಾನೇ ಮನೆ ತನಕ ಡ್ರಾಪ್ ಮಾಡ್ತೀನಿ, ಬಾ. ಏ ಇಲ್ಲ ಇಲ್ಲ, ಪರವಾಗಿಲ್ಲ, ಬಸ್ ಬರ್ತದಲ್ಲ, ನಾ ಬಸ್ಸಿಗೆ ಹೋಗ್ತೀನಿ. ಏ ಪರವಾಗಿಲ್ಲ ಮಗ, ನೀ ಇಲ್ಲೇ ನಿಂತ್ಕೊ, ನಾ ಅವರಿಗೆ ಮನೆ ತನಕ ಡ್ರಾಪ್ ಮಾಡಿ ಬರ್ತೀನಿ. ಸರಿ, ಕೂತ್ಕೊಳ್ಳಿ. ಸರಿ ಅಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲಮ್ಮ, ಆತರ ಏನಾದ್ರು ಲೇಟ್ ಆದ್ರೆ ನನಗೆ ಕಾಲ್ ಮಾಡು. ಸರಿ ಅಣ್ಣ, ಆಯ್ತು. ಸರಿ ಅಮ್ಮ, ಹುಷಾರು, ನಾ ಹೋಗಿ ಬರ್ತೀನಿ. ಸರಿ ಬಾ ಮಗ, ಹೋಗೋಣ. ಅಲ್ಲ ಮಗ, ನೀ ದೇವನ ಹತ್ರ ಜಗಳ ಮಾಡ್ಕೊಂಡ್ಯಾ? ಅವ್ರ ತಂಗಿನ ಡ್ರಾಪ್ ಮಾಡೋದ್ ಏನಾದ್ರು ಗೊತ್ತಾದ್ರೆ ಅವ್ನು ಸುಮ್ನೆ ಬಿಡ್ತಾನ? ನೋಡು ಮಗ, ಜಗಳಾಡಿರೋದು ಅವನ ಹತ್ರ, ಅವ್ರ ತಂಗಿ ಹತ್ರ ಅಲ್ಲ. ಅವನ ಹತ್ರ ಜಗಳಾಡಿದ್ರು ನಿನ್ನೆ ಅವ್ರ ತಂಗಿ ನಂಗೆ ರಾಗಿ ಕಟ್ಟಿದ್ದಾಳೆ. ಇದಕ್ಕಿನ್ನ ಜಗಳ ಮುಖ್ಯನಾ? ಅದೇ ಪ್ಲೇಸ್ ಅಲ್ಲಿ ನಮ್ಮ ಅಕ್ಕ ತಂಗಿ ಇದ್ದಿದ್ರೆ ಬಿಟ್ಟು ಹೋಗ್ತಿದ್ವಾ? ಎಷ್ಟೇ ದ್ವೇಷ ಇದ್ರು ನಮ್ ಫ್ರೆಂಡ್ಶಿಪ್ ನಲ್ಲೇ ಇರ್ಬೇಕು, ನಮ್ ಫ್ಯಾಮಿಲಿ ಮುಂದೆಲ್ಲ ತೋರ್ಸಕ್ ಹೋಗ್ಬಾರ್ದು. ಸರಿ ಬಾ ಮಗ, ಹತ್ತು. ಆಯ್ತು ಸರಿ ಮಗ. ಈ ವಿಡಿಯೋ ಇಷ್ಟ ಆಗಿದ್ರೆ ನಾ ಮಾಡಿದ್ದು ಸರಿನಾ ತಪ್ಪಾ ಅಂತೇಳಿ ಕಮೆಂಟ್ ಮಾಡಿ.